ರಾಜ್ಯದಲ್ಲಿ ರಣಮಳೆಯ ಅಬ್ಬರ ಜೋರಾಗಿದೆ. 8 ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ 3 ಸೇತುವೆ ಜಲಾವೃತವಾಗಿದೆ. ಜಲಾವೃತವಾದ ಸೇತುವೆಯಲ್ಲೇ ವಾಹನ ಸವಾರರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೂಡಲಗಿ ಗೋಕಾಕ್ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಈಗ ನಿರ್ಮಾಣವಾಗಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಕುಂದಾನಗರಿ ಬೆಳಗಾವಿಯ ಹಲವು ಭಾಗದಲ್ಲಿ ಈ ರೀತಿಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಗೋಕಾಕ್ ಮತ್ತು ಹಲವು ಕಡೆಗಳಲ್ಲಿ ಈ ಘಟಪ್ರಭಾ ನದಿ ಏನಿದೆ ಅದರ ಆಸುಪಾಸಿನಲ್ಲಿ ಬರುವಂತಹ ಊರುಗಳಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು. ಮೂಡಲಗಿ ತಾಲೂಕಿನ 3 ಸೇತುವೆಗಳು ಜಲಾವೃತವಾಗಿದೆ. ಜಲಾವೃತವಾದುವಂತಹ ಸೇತುವೆಯಲ್ಲಿಯೇ ವಾಹನ ಸವಾರರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಸೇತುವೆಯ ಮೇಲೂ ಕೂಡ ಆ ನೀರು ಹರಿದು ಹೋಗ್ತಾ ಇರುವಂತಹದ್ದು. ಆ ನೀರಿನ ಅಬ್ಬರಕ್ಕೆ ಬಹುತೇಕ ಆ ಸೇತುವೆಯು ಕೂಡ ಸ್ವಲ್ಪ ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇದೆ. ಆದರೂ ಕೂಡ ಅದರಲ್ಲಿಯೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರೂ ಕೂಡ ಬಂದು ಅವರನ್ನ ಜನರ ಸಂಚಾರ ಮಾಡ್ತಾ ಇರುವಂತಹ ಜನರನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಮೂಡಲಗಿ ಗೋಕಾಕ್ ತಾಲೂಕಿನಲ್ಲಿ ಈಗ ಪ್ರವಾಹದ ಭೀತಿ ನಿರ್ಮಾಣವಾಗಿರುವಂತಹದ್ದು. ಈ ಮಹಾರಾಷ್ಟ್ರ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವ ಪರಿಣಾಮ ಘಟಪ್ರಭಾ ನದಿ ಏನಿದೆ ಅದು ಈಗ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇರುವಂತಹದ್ದು. ಹೊರಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯ ಪ್ರವಾಹದ ಪರಿಸ್ಥಿತಿಯಲ್ಲಿ ಮರುಕಳಿಸಿರುವಂತಹದ್ದು.